ಹಲೋ, ಇದು ನಮ್ಮ ಹೊಲಿಗೆ ತರಬೇತಿಯ ಸಮಾರೋಪ ಸಮಾರಂಭದ ಕಾರ್ಯಕ್ರಮ. ಇದೆಲ್ಲವೂ ನಾವು ಮೇಡಮ್ ಹೇಳಿಕೊಟ್ಟಾಗ ನಾವೇ ಹೊಲಿದಂತಹ ಐಟಮ್ಸ್ಗಳು. ಇದನ್ನು ನಾವಿಂದು ಪ್ರದರ್ಶಿಸಲಿಕ್ಕೆ ಇಟ್ಟಿದ್ದೇವೆ. 2 ತಿಂಗಳಲ್ಲಿ ನಾವು ಕಲಿತಂತಹ ವಸ್ತುಗಳನ್ನು ಎಲ್ಲರೂ ಜೋಡಿಸಿಟ್ಟಿದ್ದಾರೆ. ತುಂಬ ಚಂದವಾಗಿ ಹೇಳಿಕೊಟ್ಟಿದ್ರು. ಹಾಗೆ ಎಲ್ಲ ವಿದ್ಯಾರ್ಥಿಗಳು ತುಂಬ ಚಂದವಾಗಿ ಹೊಲಿದಿದ್ರು. ಮೇಡಮ್ ಈ ತರಬೇತಿ ಶಿಬಿರಕ್ಕೆ ಸಹಕಾರವನ್ನು ನೀಡಿದ ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನದ ಸಿಇಒ ಆಗಿರುವ ಶ್ರೀಯುತ ಜ್ಯೋತಿದಾಸ್ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಹಾಗೆಯೇ ವಿಟ್ಲಪಟ್ಟಣ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರೆಲ್ಲರಿಗೂ ಕಾರ್ಯಕ್ರಮ ಇದು ನಮಗೆ ತುಂಬಾ ಅವಶ್ಯಕತೆ ಇತ್ತು ಈ ಗ್ರಾಮದಲ್ಲಿ. ಅದಕ್ಕೆ ಅದನ್ನು ಫುಲ್ಫಿಲ್ ಮಾಡಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ನನ್ನ ನೆಚ್ಚಿನ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರ. ನಾವು ಇವತ್ತು 2 ತಿಂಗಳ ಉಚಿತ ಟೈಲರಿಂಗ್ ತರಬೇತಿಯನ್ನು ಮುಕ್ತಾಯಗೊಳಿಸಿ ಇವತ್ತು ನಾವು ಇದಿಷ್ಟು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ನನ್ನ ಧನ್ಯವಾದಗಳು. 12 ಗಂಟೆಯಿಂದ 2 ಗಂಟೆ ತನಕ ಬ್ಯಾಚ್ ಇರ್ತಿತ್ತು. ಅದರಲ್ಲಿ ನಾವು 1 ಗಂಟೆ ಹೋಗಿ ಇವತ್ತು ಟೈಲರಿಂಗ್ ತರಬೇತಿ ಸಮಾರೋಪ ಸಮಾರಂಭದಲ್ಲಿ ನನ್ನ ಅನಿಸಿಕೆಯನ್ನು ಹೇಳಲು ಇಚ್ಛಿಸುತ್ತೇನೆ. ಎಲ್ಲರೂ ಚೆನ್ನಾಗಿ ಕಲ್ತಿದ್ದೀರಾ, ಚೆನ್ನಾಗಿ ಹೊಲಿತಾ ಇದ್ದೀರಾ. ಹಾಗೆ ನನ್ನಂತ ಎಲ್ಲ ಕೆಲಸವನ್ನು ಮುಗಿಸಿದ್ದೀರಿ. ಹಾಗೆ ನಮ್ಮ ಬೆಂಗಳೂರು ಮೇಡಮ್ ಅವರ ಶ್ರಮದಿಂದ ದಾನಿಗಳ ಸಹಾಯದಿಂದ ನಿಮಗೆ ಇಷ್ಟೊಳ್ಳೆ ಅವಕಾಶ ಸಿಕ್ಕಿದೆ. ನಮ್ಮ ಮಹಿಳೆಯರು ಹೊಲಿಗೆ ಕಲಿತರು, ನನ್ನ ಹೆಮ್ಮೆಯೂ ನನಗಿದೆ. ಹಾಗೆ ನನ್ನ ಶುಭ ಹಾರೈಕೆ ನಿಮಗೆಲ್ಲ ಇದನ್ನು ಮುಂದುವರಿಸಿ ನಿಲ್ಲಿಸಬೇಡಿ. ಮಹಿಳೆಯರು ನಮ್ಮ ಗ್ರಾಮದಲ್ಲಿ ಇದ್ದಾರೆ ಎಂಬುದಿದೆ. ಆಶ್ಚರ್ಯ ಅಂತ ಅಂದ್ರೆ ಇಷ್ಟು ಜನ ಕಲಿಯಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ ನೀವು ಮುಂದೆ ಬಂದ್ಬಿಟ್ಟು ಆಡಬೇಕು ಅಂತ ಒಂದು ಕಾನ್ಫಿಡೆನ್ಸ್ ನಿಮಗೆ ಬರಬೇಕು ಅಲ್ವಾ? ಆಗ ನಾವೇನು ಹೇಳಿದೆ, ಆಪರ್ಚುನಿಟಿ ಯಾವಾಗಲೂ ಬರುತ್ತೆ. ಒಂದು ಯೂನಿಟ್ ಸ್ಟಾರ್ಟ್ ಮಾಡಿ, ಅದೀಗ ಮೇನ್ ಆಗ್ಬೇಕಾಗ್ತದೆ. ಯಾಕಂದ್ರೆ ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ನಿಮ್ಮೊಂದು ನಾನು ಅವತ್ತೇ ಹೇಳಿದ್ದು ಯೂನಿಫಾರ್ಮ್ ಇದೆ ಅಂತ ಒಂದು ಕಾಂಟ್ರಾಕ್ಟ್ ತಗೊಳ್ಳಿ. ಶಾಲೆಯಲ್ಲಿ ಏನಾಗ್ತಿರ್ತದೆ ಒಂದು ಸಾಲದು ನೀವು ಯೂನಿಫಾರ್ಮ್ ಇದೆ ಇದು ತಗೊಂಡಿದ್ರೆ ಇಷ್ಟೇನಿದ್ದು ಬಿಸ್ನೆಸ್ ಸ್ಟಾರ್ಟ್ ಆಗ್ತದೆ. ಓಕೆ, ಸದೊಂದು ಈಗ ಫಸ್ಟ್ ಬ್ಯಾಚ್ನವರು ಅಷ್ಟೇ, ಸೆಕೆಂಡ್ ಬ್ಯಾಚ್ನವರು ಕೂಡ ಅಷ್ಟೇ ಒಂದು ಸ್ವಾಉದ್ಯೋಗ ಮಾಡಬೇಕು ಎಂಬುದು ನಮ್ಮ 2 ಸಂಸ್ಥೆಗಳ ಮನವಿ. ಪ್ರೇಮಲತಾ ಮೇಡಮ್ ಅವರು ಕೂಡ ಪಾಪ ಅವರು ಒಂದು ಸಲ ಉಪಾಧ್ಯಕ್ಷರಾಗಿದ್ದು, ಈಗ ತ್ಯಾಜ್ಯಗಳ ಇದರಲ್ಲಿ ಡ್ರೈವರ್ ಆಗಿ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅವರು. ಸೊ ಅವರ ಇನಿಷಿಯೇಟಿವ್ ಇದೆ, ಅವ್ರ ಇನಿಷಿಯೇಟಿವ್ ತಗೊಳ್ಳೋಣ. ಮತ್ತೆ ಅವರದೊಂದು ಕನಸಿದೆ, ಇಲ್ಲಿ ಒಂದು ನಾನೊಂದು ಘಟಕ ಮಾಡ್ತಾ ಇದ್ದೇನೆ ಮತ್ತೆ ಮನೆಗೆ ಹೋದ್ರೆ ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರು ಜೊತೆಗೆ ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ, ಅದೇ ರೀತಿ ವಿಟ್ಲ ಗ್ರಾಮ ಪಂಚಾಯತ್ ಮತ್ತೆ ನಿಮ್ಮ ಸಂಜೀವಿನಿ ಒಕ್ಕೂಟ ಇವರ ಜಂಟಿ ಆಶ್ರಯದಲ್ಲಿ 2 ತಿಂಗಳ ಕಾಲ ನಡೆದಂತ ಹೊಲಿಗೆ ತರಬೇತಿ ಕೇಂದ್ರದ ಸಮಾರೋಪ ಸಮಾರಂಭದಲ್ಲಿ ಇದು ಪ್ರಮಾಣ ಪತ್ರ ವಿತರಿಸುವಂತ ಕಾರ್ಯಕ್ರಮ. ಮೊದಲನೇದಾಗಿ ವಿಜಯ ಇನ್ಸ್ಟಿಟ್ಯೂಷನ್ ಇದ್ರೆ ವಿಟ್ಲಕ್ಕೆ ಹೋಗಿ ಎಲ್ಲಿ ಕಲಿಬಹುದು, ಬಟ್ ತರಬೇತಿ ನಮ್ಮಲ್ಲಿ 2 ತಿಂಗಳು ಕೊಡುತ್ತೆ. ಅದು ನಮಗೆ ಎಕ್ಸ್ಟೆಂಡ್ ಮಾಡಲಿಕ್ಕೆ ಆಗುದಿಲ್ಲ. ಬಟ್ ನಿಮಗೆ ಕಲಿಯುವ ಇಚ್ಛೆ ಇದ್ರೆ ಖಂಡಿತವಾಗಿ ನೀವು ಅದನ್ನು ಮೇಡಮ್ ಹತ್ರ ಮಾತಾಡ್ಬೋದು. ಜಯಶ್ರೀ ಹಾಗೂ ನಮ್ಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿ
ಅಭಿನಂದನೆ ಅವರಿಗೆ ಹಾಗೂ ಭಾರತೀಯ ವಿಕಾಸನಾ ಟ್ರಸ್ಟ್ ಇದರ ಕಾರ್ಯಕ್ರಮದ ಆಯೋಜಕರಾಗಿರುವಂತಹ ಜೀವನ್ ಸರ್ ಅವರಿಗೆ